ಇವತ್ತು ಸದನದಲ್ಲಿ ಮನರೇಗಾ ವರ್ಸಸ್ ವಿಬಿಜಿ ರಾಮ್ಜಿ ಜಟಾಪಟಿ. ವಿಧಾನಸಭೆಯಲ್ಲಿ 2 ದಿನ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯ ಬಗ್ಗೆ ಚರ್ಚೆಗಳಾಗುತ್ತೆ. ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಇದೀಗ ವಿಬಿಜಿ ರಾಮ್ಜಿ ಆಗಿ ಬದಲಾವಣೆ ಆಗಿದೆ. ವಿಬಿಜಿ ರಾಮ್ಜಿ 2025 ಆಗಿ ಇದೀಗ ಬದಲಾಗಿದೆ. ರಾಷ್ಟ್ರಪತಿಗಳ ಅಂಕಿತ ಹಾಕಿದ್ದಾರೆ. ಅದಕ್ಕೆ ಕಾಂಗ್ರೆಸ್ನ ವಿರೋಧ ಇದೆ. ಕಾಂಗ್ರೆಸ್ ಹಲವು ವಿಚಾರಗಳನ್ನು ಮುಂದಿಟ್ಟುಕೊಂಡು ಹೋರಾಟ ಮಾಡ್ತಾ ಇದೆ. ಅದಕ್ಕಾಗಿಯೇ ವಿಶೇಷ ಅಧಿವೇಶನ ಇವತ್ತು ಅದರ ಬಗ್ಗೆ ಚರ್ಚೆಗಳಾಗುತ್ತೆ. ದೇಶಾದ್ಯಂತ ಕಾಂಗ್ರೆಸ್ ಹೋರಾಟ ಮಾಡ್ತಾ ಇರೋದು ನಮಗೆ ಗೊತ್ತಿದೆ. ಅದರ ಭಾಗವಾಗಿ ಇದೀಗ ಇವತ್ತು ಚರ್ಚೆ, ಒಂದು ಆರೋಗ್ಯಕರ ಚರ್ಚೆ ಆದರೆ ಈ ಕಾನೂನಿನ ಅಥವಾ ಈ ವಿಬಿಜಿ ರಾಮ್ಜಿ ಅಂತ ಏನು ತಂದಿದ್ದಾರೆ, ಯಾವ ಕಾರಣಕ್ಕಾಗಿದೆ, ಏನು ಎತ್ತ ಅನ್ನೋದ್ರ ಬಗ್ಗೆಯೂ ಕೂಡ ಜನರಿಗೆ ಅರ್ಥ ಆಗುತ್ತೆ. ಯಾಕೆ ಮಹಾತ್ಮ ಗಾಂಧಿಯವರ ಹೆಸರೇ ಮುಂದುವರಿಬೇಕಾಗಿತ್ತು, ಈ ಯೋಜನೆಯನ್ನು ಯಾಕೆ ಇದನ್ನು ಮುಂದುವರಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕಾಂಗ್ರೆಸ್ ಹೋರಾಟ ಮಾಡ್ತಾ ಇದೆಯಲ್ಲ, ಒಂದು ಸ್ವಾರಸ್ಯಕರ ಚರ್ಚೆ ಆಗಬೇಕು ಅಂತ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಚಪ್ಪ ಸುತ್ತೂರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ರಾಚಪ್ಪ, ಮನ್ರೇಗಾ ವರ್ಸಸ್ ವಿಬಿಜಿ ರಾಮ್ಜಿ ಜಟಾಪಟಿ ಇವತ್ತು ಸದನದಲ್ಲಿ ಏನಾಗಬಹುದು? ಇಂದಿನಿಂದ 2 ದಿನಗಳ ಕಾಲ ಈ ಒಂದು ಮನ್ರೇಗಾ ವರ್ಸಸ್ ವಿಬಿಜಿ ರಾಮ್ಜಿ ಬಗ್ಗೆ ಕಾಯ್ದೆ ಬಗ್ಗೆ ಚರ್ಚೆ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಇಂದು ಚರ್ಚೆಗೆ ಅವಕಾಶ ಕೊಡ್ತಾ ಇದೆ. ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಮತ್ತು ಜೆಡಿಎಸ್ ಎಲ್ಲ ನಾಯಕರು ಈ ಒಂದು ಕಾಯ್ದೆಯ ಸಾಧಕ ಬಾಧಕರ ಬಗ್ಗೆ ಚರ್ಚಿಸುವಂತ ಒಂದು ಅವಕಾಶವನ್ನ ಈ ಒಂದು ವಿಶೇಷ ಅಧಿವೇಶನದಿದೆ. ಈ ಒಂದು ಕಾಯ್ದೆಯಿಂದಾಗಲೇ ರಾಜ್ಯಪಾಲರು ಸದನದಲ್ಲಿ ಭಾಷಣವನ್ನು ಮಾಡದೆ ಕೇಂದ್ರ ಸರ್ಕಾರದ ವಿರುದ್ಧ ಆರೋಪ ಮಾಡ್ಬೇಕಾಗತ್ತೆ ಅಂತ ಕಾರಣಕ್ಕೋಸ್ಕರ ಭಾಷಣವನ್ನ ಓದದೆ ಅವರು ತೆರಳಿದ್ರು. ಹಾಗಾಗಿ ಈ ಕಾಯ್ದೆಯಲ್ಲಿರುವಂತಹ ಸಮಸ್ಯೆಗಳು ಮತ್ತು ಇಂದಿನ ಮನ್ರೇಗಾ ಕಾಯ್ದೆ ಇದ್ದಂತಹ ಅನುಕೂಲಗಳು ಮತ್ತು ಈಗ ಹೊಸದಾಗಿ ತಂದಿರುವಂತಹ ಈ ಒಂದು ವಿಕಸಿತ ಭಾರತ ಗ್ಯಾರಂಟಿ ಆಜೀವಿಕಾ ಮಿಷನ್ ಗ್ರಾಮೀಣ ಏನು ಹೊಸದಾಗಿ ಕಾಯ್ದೆನ ಬದಲಾವಣೆ ಮಾಡಲಾಗಿದೆ, ಆ ಕಾಯ್ದೆಯಲ್ಲಿ ಆಗ್ತಿರುವಂತಹ ಸಮಸ್ಯೆಗಳು ಮತ್ತು ರಾಜ್ಯ ಸರ್ಕಾರಕ್ಕೆ ಆಗಿರುವಂತಹ ಆರ್ಥಿಕ 60-40 ರೇಷಿಯೋದಲ್ಲಿ ಮೊದಲು 90% 10% ಇತ್ತು. ಕೇಂದ್ರ ಸರ್ಕಾರ 90% ಅನುದಾನ ಕೊಡ್ತಾ ಇತ್ತು, ರಾಜ್ಯ ಸರ್ಕಾರ 10% ಅನುದಾನ ಖರ್ಚು ಮಾಡ್ತಾ ಇತ್ತು. ಪ್ರತಿಯೊಂದು ಗ್ರಾಮ ಪಂಚಾಯತಿಗೆ ತಮ್ಮ ಬೇಕಾದಂತ ಕಾಮಗಾರಿಗಳನ್ನ ತೆಗೆದುಕೊಂಡು ಅದನ್ನ ಕಾಮಗಾರಿ ಮುಗಿಸಿ ಅನುದಾನವನ್ನ ಹಣವನ್ನ ಬಿಡುಗಡೆ ಮಾಡ್ಲಿಕ್ಕೆ ಅಧಿಕಾರ ಇತ್ತು. ಈಗ ಕೇಂದ್ರದ ಏಜೆನ್ಸಿ ನೇಮಕಾತಿ ಮಾಡಲಾಗುತ್ತೆ ಅಂತ ಅನ್ನೋದು ಮತ್ತು ಅದನ್ನ ಗುತ್ತಿಗೆದಾರರು ನಿರ್ವಹಣೆ ಮಾಡ್ತಾರೆ ಅಂತ ಅನ್ನೋದು ಆರೋಪ. ಜೊತೆಗೆ ರಾಜ್ಯ ಸರ್ಕಾರಕ್ಕೆ ಆರ್ಥಿಕವಾಗಿ ಹೊರೆ ಆಗ್ತಾ ಇದೆ. ಸುಮಾರು 3,000 ಸಾವಿರ ಕೋಟಿ ರೂಪಾಯಿ ಪ್ರತಿ ವರ್ಷ ನಷ್ಟವಾಗುತ್ತೆ ಅಂತ ಅನ್ನೋದು. ಇವೆಲ್ಲವನ್ನ ಹೊರತುಪಡಿಸಿ ಪ್ರತಿಯೊಬ್ಬ ಏನ್ ಜಾಬ್ ಕಾರ್ಡ್ ಹೋಲ್ಡರ್ಸ್ ಮೊದಲು ಅವರ ಗ್ರಾಮಗಳಿಗೆ ಮಾತ್ರ ಸೀಮಿತವಾಗಿ ಕೆಲಸವನ್ನ ಮಾಡ್ತಿದ್ರು. ಅವ್ರು ಬೇರೆ ಗ್ರಾಮಗಳಿಗೆ ತೆರಳ್ತಾ ಇರಲಿ. ಇದ್ದ ಕಡೆನೆ ಉದ್ಯೋಗ ಕೊಡುವಂತದ್ದು ಈ ಮನ್ರೇಗಾ ಯೋಜನೆಯ ವಿಶೇಷತೆ. ಆದ್ರೆ ಈಗ ಮಾಡ್ತಿರುವಂತಹ ಈ ವಿಬಿಜಿ ಕಾಯ್ದೆನಲ್ಲಿ ಆ ಒಂದು ವ್ಯಕ್ತಿ ಜಾಬ್ ಕಾರ್ಡ್ ಹೋಲ್ಡರ್ ಏನಿದ್ದಾರೆ ಆ ಗುತ್ತಿಗೆಕಾರರು ಅಥವಾ ಯಾವ ಏಜೆನ್ಸಿಯವರು ಎಲ್ಲಿ ಕಾಮಗಾರಿ ಇದೆ ಅಂತ ಸೂಚಿಸ್ತಾರೆ ಅಲ್ಲಿಗೆ ತೆರಳಿ ಅವರು ಕಾಮಗಾರಿನ ಕೈಗೊಳ್ಳಬೇಕಾಗತ್ತೆ. ಹೀಗಾಗಿ ಈ ಒಂದು ಜಾಬ್ ಕಾರ್ಡ್ ಹೋಲ್ಡರ್ಗೆ ಅವರ ಸುತ್ತಮುತ್ತ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕೆಲಸ ಮಾಡಿದ್ರೆ ಅವಕಾಶ ಸಿಗದೇನೆ ಬೇರೆ ಕಡೆ ಹೋಗಿ ಕೆಲಸ ಮಾಡ್ಬೇಕಂತ ಅನಿವಾರ್ಯ ನಿರ್ಮಾಣವಾಗುತ್ತೆ. ಅದು ಸಮಸ್ಯೆ ಆಗಬಹುದು ಅಂತ ಅನ್ನೋದು. ಮತ್ತು ಅತಿ ಹೆಚ್ಚು ಮಹಿಳಾ ಕಾರ್ಮಿಕರು ಹೊಂದಿದ್ದಂತ ಈ ಒಂದು ಮನ್ರೇಗಾ ಕಾರ್ಯಕ್ರಮದಲ್ಲಿ ಮಹಿಳೆಯರು ಒಂದು ಕಡೆಯಿಂದ ಇನ್ನೊಂದ್ ಕಡೆ ಹೋಗಿ ಬರ್ಲಿಕ್ಕೆ ಅವ್ರಿಗೆ ಸಮಸ್ಯೆ ಆಗ್ಬೋದು ಅಂತ ಅನ್ನೋದು ಸಹ ಈ ಒಂದು ಕಾಯ್ದೆ ಇರುವಂತದ್ದು. ಜೊತೆಗೆ 65 ದಿನಗಳ ಕಾಲ ಏನು ಈ ಒಂದು ಕೃಷಿ ಚಟುವಟಿಕೆಗಳಿಗೆ ರಜಾ ಕಾಲವನ್ನ ಘೋಷಣೆ ಮಾಡಿದ್ದಾರೆ, ಅದು ಕಾರ್ಮಿಕರಿಗೆ ಹೊಡೆತ ಅಂತಂದು ರಾಜ್ಯ ಸರ್ಕಾರ ವಾದ. ಹೀಗಾಗಿ ಇದೆಲ್ಲವನ್ನ ಪ್ರತಿಯಾಗಿ ಬಿಜೆಪಿಯವರು ಸಹ ಕೌಂಟರ್ ಕೊಡ್ತಾ ಇದ್ದಾರೆ. ಈಗ 120 ಮೊದಲು 100 ದಿನಗಳಿತ್ತು, ಅದನ್ನು 120 ದಿನಗಳಿಗೆ ಹೆಚ್ಚಳ ಮಾಡಲಾಗುತ್ತಾ ಇದೆ ಮತ್ತು ಕೇಂದ್ರ ಸರ್ಕಾರ ಹೆಚ್ಚುವರಿ ಅನುದಾನ ಕೊಡ್ತಾ ಇದೆ. ಹಿಂದೆ ಈ ಮನ್ರೇಗಾ ಯೋಜನೆಯಲ್ಲಿ ಸಾಕಷ್ಟು ಭ್ರಷ್ಟಾಚಾರ ಆಗಿತ್ತು. ಹಾಗಾಗಿ ಒಂಬುಡ್ಸ್ಗಳನ್ನ ನೇಮಕಾತಿ ಮಾಡಿದ್ವಿ. ಸಾಕಷ್ಟು ಒಂಬುಡ್ಸ್ಗಳ ಬಗ್ಗೆ ತಯಾರಿ ನಡೆಸಿದ್ದಾರೆ ಅಂತ ಅನ್ನೋದು ಮತ್ತು ಈ ಒಂದು ಏನು ಪ್ರತಿಯೊಂದು ಜಿಲ್ಲಾ ಹಂತದಲ್ಲೂ ಸಹ ಇದರ ಸಾಮಾಜಿಕವಾಗಿ ಇದನ್ನ ಆಡಿಟಿಂಗ್ ಮಾಡುವ ಸಂದರ್ಭದಲ್ಲಿ ಸುಮಾರು 11 ಲಕ್ಷ ಕೋಟಿ ರೂಪಾಯಿ ಅವ್ಯವಹಾರ ಆಗಿದೆ ಅಂತ ಅನ್ನೋದು. ಈ ರೀತಿ ಬೇರೆ ಆರೋಪವನ್ನು ಸಹ ಬಿಜೆಪಿ ಮಾಡ್ತಿದ್ದಾರೆ. ಒಟ್ಟಾರೆಯಾಗಿ ಈ ಒಂದು ಮನ್ರೇಗಾ ವರ್ಸಸ್ ವಿಬಿಜಿ ರಾಮ್ಜಿ ಕಾಯ್ದೆ ಬಗ್ಗೆ ವಿಶಿಷ್ಟವಾಗಿ ಮತ್ತು ಡೀಟೇಲ್ ಆಗಿ ಒಂದು ಚರ್ಚೆಗೆ ಒಂದು ಪ್ಲಾಟ್ಫಾರ್ಮ್ ರಾಜ್ಯ ಸರ್ಕಾರ ಕಲ್ಪಿಸಿದೆ. ಹೀಗಾಗಿ ಇಡೀ ದೇಶಾದ್ಯಂತ ಕಾಂಗ್ರೆಸ್ನವರು ವಿಬಿಜಿ ರಾಮ್ಜಿ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಅದಕ್ಕೆ ಚರ್ಚೆ ಮಾಡ್ಲಿಕ್ಕೆ ವೇದಿಕೆಯನ್ನು ವಿಧಾನ ಮಂಡಲದ ಉಭಯ ಸದನದಲ್ಲಿ ವೇದಿಕೆಯನ್ನು ಕೊಟ್ಟಿದೆ. ಹಾಗಾಗಿ ಅದರ ಸಾಧಕ ಬಾಧಕ ಸತ್ಯಾಸತ್ಯತೆಗಳು ನಿಜಕ್ಕೂ ಅದು ಎಷ್ಟರ ಮಟ್ಟಿಗೆ ಸಮಂಜಸವಾಗಿದೆ ಇಲ್ಲ ಅಂತ ಒಂದು ಚರ್ಚೆ ಮಾಡಿ ರಾಜ್ಯ ಸರ್ಕಾರ ಒಂದು ನಿಲುವಳಿಯನ್ನು ಸೂಚಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಈ ಒಂದು ಮನ್ರೇಗಾ ಕಾಯ್ದೆಯನ್ನು ಮರು ಜಾರಿ ಮಾಡಿ ಅಂತ ಒಂದು ನಿಲುವಳಿ ಸೂಚನೆಯನ್ನ ಮಂಡಿಸಿ ಅದನ್ನ ಪಾಸ್ ಮಾಡಿ ಕೇಂದ್ರದ ವಿರುದ್ಧ ಖಂಡನಾ ನಿರ್ಣಯವನ್ನು ಮಂಡಿಸುವಂತ ಒಂದು ಸಾಧ್ಯತೆ. ಒಟ್ಟಾರೆಯಾಗಿ ಇಂದು ಮತ್ತು ನಾಳೆ 2 ದಿನಗಳ ಕಾಲ ಈ ಒಂದು ವಿಷಯದಲ್ಲಿ ವಿಶೇಷ ಚರ್ಚೆ ನಡೆಸಿದೆ. ಇನ್ನು ಎರಡನೇ ವಿಷಯ, ಪ್ರವೀಣ್, ಈಗಾಗಲೇ ಏನು ಅಬಕಾರಿ ಸಚಿವರಂತ
ಆರ್.ಬಿ. ತಿಮ್ಮಾಪುರ ವಿರುದ್ಧ ಲಂಚ ಪ್ರಕರಣದ ಆರೋಪವನ್ನು ಈಗಾಗಲೇ ಬಿಜೆಪಿಯವರು ಹೊರಸಿ ನಿಲುವಳಿ ಸೂಚನೆ ಮಂಡಿಸಿದ್ದು ಅದರ ಮೇಲೆ ಚರ್ಚೆಗೆ ಅವಕಾಶ ಸಿಕ್ಕಿರಲಿಲ್ಲ. ಹಾಗಾಗಿ ಇಲ್ಲಿ ಎರಡು ವಿಷಯಗಳು ಚರ್ಚೆ ನಡೆಸಲಾಗ್ತಿದೆ. ಒಂದು, ಅಬಕಾರಿ ಇಲಾಖೆ ಲಂಚ ಪ್ರಕರಣ ಸಂಬಂಧಪಟ್ಟಂತೆ ನಿಲುವಳಿ ಸೂಚನೆ ಮೇಲೆ ಚರ್ಚೆಗೆ ಅವಕಾಶವನ್ನು ಕೊಡ್ತೀವಿ ಅಂತ ಸ್ಪೀಕರ್ ಹೇಳಿದ್ದಾರೆ. ಹಾಗಾಗಿ ಬಿಜೆಪಿ ಅದರ ಮೇಲೂ ಸಹ ಹೋರಾಟವನ್ನು ನಡೆಸಬಹುದು. ಎರಡನೇ ವಿಷಯ ಅಂದ್ರೆ ಗುತ್ತಿಗೆದಾರರ ಒಂದು ನೀರಾವರಿ ಇಲಾಖೆ ಗುತ್ತಿಗೆದಾರರದ್ದು ಸುಮಾರು 17,000 ಕೋಟಿ ರೂಪಾಯಿ ಬಾಕಿ ಇದೆ. ಅದನ್ನ ಚರ್ಚೆಗೆ ಕೊಡಿ ಮತ್ತು ಅವರು ಆರ್ಥಿಕವಾಗಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅಂತ ಅನ್ನೋದನ್ನ ಎಚ್.ಡಿ. ರೇವಣ್ಣವರು ನಿಲುವಳಿ ಸೂಚನೆ ಮಂಡಿಸಿದ್ದಾರೆ. ಹಾಗಾಗಿ ಇವೆರಡೂ ಚರ್ಚೆಗಳು, ವಿಕಸಿತ ಭಾರತ ಗ್ಯಾರಂಟಿ ಮತ್ತು ಆಜೀವಿಕ ಮಿಷನ್ ಮತ್ತು ಮನ್ರೇಗಾ ಒಂದಾದ್ರೆ, ಇನ್ನೊಂದ್ ಕಡೆ ಒಂದು ಲಂಚ ಪ್ರಕರಣ ಮತ್ತು ಇನ್ನೊಂದು ಗುತ್ತಿಗೆದಾರರ ಬಾಕಿ ಹಣ ಪ್ರಕರಣ ಎರಡೂ ಸಹ ನಿಲುವಳಿ ಸೂಚನೆ ಚರ್ಚೆಗೆ ಬರ್ತಾ ಇದೆ. ಹಾಗಾಗಿ ಸದನದಲ್ಲಿ ಯಥಾ ಪ್ರಕಾರವಾಗಿ ಗದ್ದಲ, ಕೋಲಾಹಲ ಮತ್ತು ಪ್ರತಿಪಕ್ಷ ಮತ್ತು ಆಡಳಿತ ಪಕ್ಷದ ನಡುವೆ ಒಂದಷ್ಟು ಮಾತಿನ ಚಕಮಕಿಗಳು ನಡೆಯುವಂತ ಸಾಧ್ಯತೆ ನಿಶ್ಚಯವಾಗಿದೆ. ಪ್ರವೀಣ್. ಓಕೆ ರಾಚಪ್ಪ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.